IPL 2026 ಆಕ್ಷನಲ್ಲಿ ಈ ಪ್ಲೇಯರ್ ಮಗ ನಮ್ಮ RCB ಟೀಮ್ಗೆ ಬಂದರೆ ಹೇಳ್ತಾ ಇದ್ದೀನಿ, ಬಂದರೆ ಬೇರೆ ಎಲ್ಲ ಆಪೋನೆಂಟ್ ಟೀಮ್ಗಳಂತೂ ಅದ್ರೋಗಿ ಕದ್ರೋಗ್ಬಿಟ್ಟು ಗಲಗಲ ಅಂತ ಗುಲಾಬ್ ಜಾಮೂನ್ ಆಗಿಬಿಡ್ತಾರೆ. ಇದಾದರೂ ಆಯಿತು, ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈ ಒಬ್ಬ ಪ್ಲೇಯರು ಈ ಫೋಟೋ ನೋಡ್ತಾ ಇದ್ದೀರಾ, 3 ಜನ ಫೋಟೋ ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ ಪಕ್ಕ ಏನೋ ಒಂಥರ ಏನೋ ಒಂದು ಗೂಸ್ ಬಂಪ್ಸ್ ಅಂತ ಪಕ್ಕ ತಂದ್ಕೊಟ್ಟಿರುತ್ತೆ. ಬಿಕಾಸ್ ಯಾಕಂತ ಹೇಳಿದ್ರೆ ಈ 3 ಜನ ಪ್ಲೇಯರ್ಸ್ ಏನಾದರೂ RCB ಟೀಮ್ಗೆ ಜಾಯ್ನ್ ಆಗಿಬಿಟ್ರೆ, ಆಲ್ರೆಡಿ ಇಬ್ಬರಿದ್ದಾರೆ. ಆಂಡ್ರೂ ರಸ್ ಏನಾದರೂ ಈ ಒಂದು ಆಕ್ಷನಲ್ಲಿ ನಮ್ಮ RCB ಟೀಮ್ಗೆ ಬಂದರೆ ಹೇಳ್ತಾ ಇದ್ದೀನಿ, ತಿಂದಾಕೋದಂತೂ ಪಕ್ಕ. ಅಪೋನೆಂಟ್ ಟೀಮಲ್ಲಿ ಬೌಲರ್ಸ್ ಏನಾದರೂ ವೀಕ್ ಇದ್ದರೆ ಅವ್ರ ಎದೆನ ಪಿಚ್ ಮೇಲೆ ಬಗೀತಾರೆ, ಪಿಚ್ ಮೇಲೆ ಬಗ್ದು ಬಿಡ್ತಾರೆ, ಅಷ್ಟೇ ಆಗೋದು. ಬಟ್ ಡ್ರೇರಸ್ ಈ ಒಂದು RCBಗೆ ಬರಬೇಕಂದ್ರೆ ತುಂಬ ಕಷ್ಟ ಇದೆ. RCBಗೆ ಈ ಒಂದು ಆಕ್ಷನಲ್ಲಿ 2 ಸ್ಲಾಟ್ ಕಡಿಮೆ ಇದೆ, ಟೋಟಲ್ 5 ಸ್ಲಾಟ್ ಏನೋ ಕಡಿಮೆ ಇದೆ. ಅದರಲ್ಲಿ 2 ಸ್ಲಾಟ್ ಬೇಕಾಗಿರೋದು ಫಾರಿನ್ ಪ್ಲೇಯರ್ಸು. ಸೊ ಆ 2 ಫಾರಿನ್ ಪ್ಲೇಯರ್ಸಲ್ಲಿ 1 ಸ್ಲಾಟ್ನ ಡ್ರೇರಸ್ಗೆ ಕೊಡ್ತಾರೆ. ಅದು ನೋಡಬೇಕು ಮಗ, ಬಿಕಾಸ್ ಡ್ರೇರಸ್ ಅವರು ಫಾರ್ಮಲ್ಲಿ ಕೂಡ ಇಲ್ಲ. ಸೊ ಇವ್ರನ್ನ KKR ರಿಲೀಸ್ ಕೂಡ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ರಿಲೀಸ್ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ರಿಟೈರ್ಡ್ ಆಗೋವರೆಗೂ. ಸೊ ಅವ್ರನ್ನ ಬಿಟ್ಕೊಟ್ಬಿಟ್ಟಿದ್ದಾರೆ. ಎಂತೆಂಥ ಕತೆಗಳಾಗಿದೆ ಬಿಡಿ. ಅಲ್ಲಿ ಜಡೇಜ್ ಅವ್ರನ್ನೇ ಬಿಟ್ಬಿಟ್ಟಿದ್ದಾರೆ, ಲಾಯಲ್ಲು, ಅಷ್ಟು ವರ್ಷ ಅಷ್ಟು ಕಪ್ನ ಗೆಲ್ಸ್ತಾ ಪ್ಲೇಯರ್ನೇ ಬಿಟ್ಬಿಟ್ಟಿದ್ದಾರೆ. ಇವರೆಲ್ಲ ಯಾವ ಲೆಕ್ಕ ಅಲ್ವಾ ಮಗ. ಬಟ್ RCBಗೆ ಏನಾದರೂ ಬಂದರೆ ಡ್ರೇರಸ್ ನೆಕ್ಸ್ಟ್ ಲೆವೆಲ್ ಥರ ಇರುತ್ತೆ, ಬಿಕಾಸ್ ಮಾನ್ಸ್ಟರ್ಸ್ ಇರ್ತಾರೆ. ಮತ್ತು ಇಲ್ಲಿವರೆಗೂ 2026 19 ಸೀಸನ್ ಆಗುತ್ತೆ ಆಕ್ಷನಲ್ಲಿ. ಆಲ್ಮೋಸ್ಟ್ ಅಲ್ಲಿ ರಿಟೆನ್ಷನ್ ಎಲ್ಲ ಆಗಿಬಿಟ್ಟಿದೆ. ಸೊ ಇಲ್ಲಿವರೆಗೂ 19 ಸೀಸನ್ಗಳಾಯಿತು ಅದರಲ್ಲಿ ಹೈಯೆಸ್ಟು ಅಮೌಂಟ್ನ ಅರ್ನ್ ಮಾಡಿರೋ ಪ್ಲೇಯರ್ಸ್ಗಳು ಯಾರು ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ. ರೋಹಿತ್ ಶರ್ಮಾ 210 ಕೋಟಿ 90 ಲಕ್ಷ, ವಿರಾಟ್ ಕೊಹ್ಲಿ 209 ಕೋಟಿ 20 ಲಕ್ಷ, ಆ್ಯಂಡ್ MS ಧೋನಿ 192 ಕೋಟಿ 84 ಲಕ್ಷ, ಆ್ಯಂಡ್ ರವೀಂದ್ರ ಜಡೇಜ್ ಅವರು 139 ಕೋಟಿ 1 ಲಕ್ಷನ ಇಲ್ಲ 10 ಲಕ್ಷ ಇರುತ್ತದು. ಆ್ಯಂಡ್ ಸುನಿಲ್ ನಾರಾಯಣ್ ಅವರು ಫಾರಿನ್ ಪ್ಲೇಯರು 125 ಕೋಟಿ 25 ಲಕ್ಷನ ಅರ್ನ್ ಮಾಡಿದ್ದಾರೆ ಇಲ್ಲಿವರೆಗೂ. ಆದರೂ ವಿರಾಟ್ ಕೊಹ್ಲಿ ಕಡಿಮೆ, ಬಟ್ ಇದೆಲ್ಲ ಮೇಲ್ ತೋರಿಸ್ಕೊಂಡಿರೋದು ಅಷ್ಟೇ ಮಗ. ಒಳಗಡೆ ಅದು ಎಷ್ಟಿರುತ್ತೋ ಯಾರಿಗೆ ಗೊತ್ತು. ಬಟ್ ವಿರಾಟ್ ಕೊಹ್ಲಿ ಅವ್ರಿಗೆ ಇನ್ನೂ ತುಂಬ ಕೊಟ್ಟಿರ್ತಾರೆ. MS ಧೋನಿಗಂತೂ ಕೇಳೋಂಗೇ ಇಲ್ಲ. CSK CEO ಅಂತೂ ಬಿಡ್ತಾರೆ ಇಲ್ಲ MS ಧೋನಿನ. ಎವ್ರಿ ಸೀಸನ್ ಬನ್ನಿ, ನೀವು ಹಾಡ್ತಿರೋ ಬಿಡ್ತಿರೋ ಒಟ್ಟಿನಲ್ಲಿ ಟೀಮ್ ಜೊತೆ ಇರಬೇಕು, ಗ್ಲೌ ಹಾಕೊಂಡು ಹಿಂದೆ ನಿಂತ್ಕೋಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೊ ಅವ್ರು ಬಿಡೋ ಮಾತೇ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಈ ಒಂದು ಸೀಸನ್ ಕೂಡ MS ಧೋನಿ ಆಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ MS ಧೋನಿ ಅವರು ನೆಕ್ಸ್ಟು ರಿಟರ್ನ್ ತಗೋತಾರೆ ಅಂತ ಅನ್ನಿಸ್ತಾ ಇದೆ, ನನಗೇನೋ ಪಕ್ಕ ಅನ್ನಿಸ್ತಾ ಇದೆ. ಸೊ ಇವರೇ ಬಿಡ್ತಲ್ಲ ಅಂತ ಅನಿಸುತ್ತೆ. CSK CEO ಮ್ಯಾನೇಜ್ಮೆಂಟ್ ಯಾರು ಕೂಡ ಇವರಿದ್ದರೆ ಗೊತ್ತಲ್ಲ ಯಾವ ಲೆವೆಲ್ ಮಾರ್ಕೆಟಿಂಗ್ ಆಗುತ್ತೆ, ಯಾವೆಲ್ಲ ಬಿಸ್ನೆಸ್ ಎಲ್ಲ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕೆ ಇಟ್ಕೊಂಡಿದ್ದಾರೆ ಅಂತ ನನಗೇನೋ ಅನ್ನಿಸ್ತದೆ. ಬಟ್ ಇವ್ರ ಫ್ಯಾನ್ಸ್ ಅಂತೂ ತುಂಬ ಇದ್ದಾರೆ ಮಗ, ಬಿಸ್ನೆಸ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಇವ್ರ ಫ್ಯಾನ್ಸ್ ಅಂತೂ ಹೆವಿ ಇದ್ದಾರೆ. MS ಧೋನಿ ಎಲ್ಲೇ ಹೋದ್ರು ಎಲ್ಲೋ ಫಿಲ್ ಆಗಿಬಿಡುತ್ತೆ, ಯಾವುದೇ ಸ್ಟೇಡಿಯಮ್ಗೆ ಹೋದ್ರು ಕೂಡ. ಸೊ ಆ ಲೆವೆಲ್ ಕ್ರೇಜ್ ಕೂಡ ಹುಟ್ಟಾಕಿದ್ದಾರೆ MS ಧೋನಿ ಅವರು. ದುಡ್ಡು ಅಂತಲೇ ನೋಡೋಕ್ಕಾಗಲ್ಲ, ಬಿಕಾಸ್ ಲಾಯಲ್ ಫ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇರ್ತಾರೆ. ಅವ್ರನ್ನ ನೋಡೋಕ್ಕೊಂದು ತುಂಬ ಜನ ಬರ್ತಾರೆ. ಅವ್ರು ಜಸ್ಟು ಫೀಲ್ಡ್ಗೆ 2 ಬಾಲ್ ಆಡಿದ್ರೆ ಸಾಕು, ಆ ಲೆವೆಲ್ ಕ್ರೇಜ್ನ ಸೃಷ್ಟಿ ಮಾಡಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ, ನೋಡೋದು ಏನಾಗುತ್ತೆ ಅಂತ. ಬಟ್ ರೋಹಿತ್ ಶರ್ಮಾನು ಕೂಡ ಸಖತ್ ಅರ್ನ್ ಮಾಡಿದ್ದಾರೆ, ಅವರು ಕೂಡ ಒಳ್ಳೆ ಫೇಮ್ ಕೂಡ ಇದೆ. ಸೊ ಎಲ್ಲರೂ ಕೂಡ ಇದೆ. ಬಟ್ ಫಾರಿನ್ ಪ್ಲೇಯರು ಸುನಿಲ್ ನಾರಾಯಣ್ 125 ಕೋಟಿ ಅರ್ನ್ ಮಾಡಿದೆ ಅಂತ ಹೇಳಿದ್ರೆ ಗ್ರೇಟ್ ಮಗ. ಬಿಕಾಸ್ KKRಗೆ ತುಂಬ ವರ್ಷಗಳಿಂದ ಆಡ್ತಾ ಇದ್ದಾರೆ. ಡ್ರೇರಸ್ಸು ಮತ್ತು ಇವರು ಕೂಡ ಕಚ್ಕೊಬಿಟ್ಟಿದ್ರು, ಬಟ್ ಡ್ರೇರಸ್ನ ತೆಗೆದಿಸ್ತಿದ್ದಾರೆ. ಸೊ ಇವ್ರನ್ನ ಕೂಡ ಅಲ್ಲೇ ಇಟ್ಕೊಂಡಿದ್ದಾರೆ, ನೋಡೋದು ಏನಾಗುತ್ತೆ ಅಂತ. ಸೊ ಇದು ಮಗ ಅಪ್ಡೇಟು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಈ ಒಂದು ಅಪ್ಡೇಟ್ನ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ನಮಗೊಂದು ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.